ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಭಗವಾನ್ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ. ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗ್ ವಿಶೇಷ ನಿಮಗೆ ಆಲ್ರೆಡಿ ಕಾಣಿಸತೈತಿ ನೋಡ್ರಿ. ಹೌದು, ಇವತ್ತಿನ ಲಾಗ್ ಪೂರ್ತಿ ಏನೈತಿ ನೋಡ್ರಿ ಅಯ್ಯಪ್ಪ ಸ್ವಾಮಿ ಪೂಜೆದಾಗಿರುತ್ತ. ನಮ್ಮ ಮನೆ ಹತ್ರ ಒಂದು ಗಣೇಶನ್ ಗುಡಿ ಐತಿ ನೋಡ್ರಿ, ಅಂದ್ರೆ ಗಣಪತಿ ಗುಡಿ ಐತಿ. ಗಣಪತಿ ಗುಡಿ ಒಳಗ ಫುಲ್ ಈ ತಿಂಗಳು ಏನೈತಿ ನೋಡ್ರಿ ಅಯ್ಯಪ್ಪ ಸ್ವಾಮಿಗಳು ಇರ್ತಾರ. ಯಾಕಂದ್ರ ಅಲ್ಲಿ ಏನ್ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿರ್ತಾರ, ಪ್ರತಿಯೊಬ್ಬ ಸ್ವಾಮಿಗಳು ಇಲ್ಲೇ ಇರ್ತಾರ. ಆ ಒಂದ್ ತಿಂಗಳ ಒಳಗ ಏನೈತಿ ನೋಡ್ರಿ ಒಂದ್ ದಿನ ಮಹಾಪೂಜಾ ಅಂತ ಇಟ್ಕೊಂಡಿರ್ತಾರ. ಅವ್ರ ಪೂಜೆ ಯಾವಾಗ್ಲೂ ವಾರ ನಡೀತಿರುತ್ತ. ಬಟ್ ಮಹಾಪೂಜೆ ದಿನ ಏನೈತಿ ನೋಡ್ರಿ ಪೂರ್ತಿಯಾಗಿ ಏನೋ ಪ್ರಸಾದ ಕೂಡ ಇಟ್ಟಿರ್ತಾರ ಎಲ್ಲಾ ಕಡೆಯಿಂದ ಜನ ಬರ್ಲಿ ಅಂತ ಬರೋದಕ್ಕೋಸ್ಕರ. ಅದ್ರ ಜೊತೆನೆ ಪೂಜೆ ಕೂಡ ಮಹಾಪೂಜೆನೇ ಆಗಿರುತ್ತೆ. ಸೊ ಇದು ಬಂದು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡಾರ. ಅಲ್ಲಿಂದಾನೆ ನಾನು ವಿಡಿಯೋ ತಗೊಳತೀನಿ. ಬೆಳಗ್ಗೆ ಈ ಕಡೆ ಒಂದ್ ಸೈಡ್ ಪೂಜೆ ನಡೆಯಾಕತ್ರ, ಇನ್ನೂ ಒಂದ್ ಸೈಡ್ ನೋಡ್ರಿ ಪ್ರತಿ ವರ್ಷ ಆ ಕಡೆ ಈ ಕಡೆಯಿಂದ ಏನೈತಿ ನೋಡ್ರಿ ಆರ್ಕೆಸ್ಟ್ರಾ ಅಂತ ಏನ್ ಹೇಳ್ತೀವಲ್ಲ, ಹಾಡೋರಿಗೆ ಕರೆಸ್ತಾರ ಬೇರೆ ಬೇರೆ ಕಡೆಯಿಂದ. ಬಟ್ ಈ ಸರಿ ಬೇರೆ ಕಡೆಯಿಂದ ಎಲ್ಲೂ ಬಂದಿಲ್ಲ. ಬಟ್ ಇಲ್ಲಿ ಗೋವಾದಾಗಿಂದನ ಒಬ್ಬ ಅವ್ರ ಹಾಡ ಆತಾರ ನೋಡ್ರಿ, ಅಲ್ಲಿ ನಿಮಗ್ ಕಾಣಿಸ್ತಾರ ಅನ್ಕೋತೀನಿ, ಅಲ್ಲಿಂದ ಕರ್ಸಿದ್ರು. ಸೊ ಅವ್ರು ಆ ಕಡೆಯಿಂದ ಹಾಡೋ ಸ್ಟಾರ್ಟ್ ಮಾಡ್ಕೊಂಡಾರ. ಇದು ಬೆಳಗ್ಗೆ ಆಗಿರೋದ್ರಿಂದ ಪೂರ್ತಿಯಾಗಿ ಏನೈತಿ ನೋಡ್ರಿ ಖಾಲಿ ಐತಿ. ಯಾಕಂದ್ರ ಮಧ್ಯಾಹ್ನ ಬಂದ್ಮೇಲೆ ನಾನ್ ನಿಮ್ಗೆ ತೋರಿಸ್ತೀನಿ ಮಧ್ಯಾಹ್ನದ ಏನೈತಿ ನೋಡ್ರಿ ಹೆಂಗಿರುತ್ತೆ ಅಂತ ಹೇಳಿ ಕಾಣಿಸುತ್ತೆ ನಿಮಗ. ಮಧ್ಯಾಹ್ನ ಆಕ್ಚುಲಿ ಫುಲ್ ಗರ್ದಿ ಇರುತ್ತ. ಬಟ್ ಇವಾಗ ಏನೈತಿಲ್ಲ ಬೆಳಗ್ಗೆ ಆಗಿರೋದ್ರಿಂದ ಈ ರೀತಿ ಐತಿಲ್ಲ, ಫುಲ್ ಏನು ಸ್ವಲ್ಪ ಖಾಲಿ ಐತಿ. ಬಟ್ ಪೂಜೆ ಅಂದ್ರ ನೋಡ್ತಿರ್ಬೋದು ನೀವು, ಬೇಗ ಅಂದ್ರ ಮುಗಿಯಂಗಿಲ್ಲ ನೋಡ್ರಿ. ಯಾಕಂದ್ರ ಅವರು ಫುಲ್ ನೈಟ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡಿರ್ತಾರ. ಹಂಗಾಗಿ ಎಲ್ಲಾ ಡೆಕೋರೇಷನ್ ನೋಡಿದ್ರಲ್ಲ, ಪ್ರತಿ ವರ್ಷನೂ ಅವ್ರು ಹಿಂಗೆ ಮಾಡಿರ್ತಾರ. ಸೊ ಹಂಗಾಗಿ ಅವ್ರದ್ದು ಫುಲ್ ಪೂಜಾ ಮಾಡ್ಬೇಕಾದ್ರೆ ಲೇಟ್ ಆಗಿರುತ್ತೆ ನೋಡ್ರಿ. ಬೆಳಗ್ಗೆನೆ ಪೂಜೆ ಒಂದ್ ನೋಡೋದೊಂದು ಖುಷಿ ಅಲ್ಲ. ಸೊ ಹಂಗಾಗಿ ಬೆಳಗ್ಗೆನೆ ಬಂದು ನಾನು ಏನೈತಲ್ಲ ನಿಮಗೂ ವಿಡಿಯೋದೊಳಗ ಸ್ಟಾರ್ಟ್ ಮಾಡ್ಕೊಂಡಿನಿ. ಯಾಕಂದ್ರೆ ನೀವು ಇಲ್ಲಿಂದಾನ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊರಿ. ಯಾಕಂದ್ರೆ ಪೂರ್ತಿ ಪೂಜೆ ನಿಮ್ಗೆ ಇಲ್ಲಿಂದಾನೆ ತೋರಿಸ್ಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಹಂಗಾಗಿ ಪೂರ್ತಿ ಬೆಳಗ್ಗಿನ ಪೂಜೆ ಮಾಡಾಕತ್ತಾರ. ಸೊ ಇದು ಆದ್ಮೇಲೆ ಬರೀ ಈ ಕಡೆಯಿಂದ ಅವ್ರು ಪೂಜೆ ಮಾಡ್ಕೊಂಡು ಅಲ್ಲಿಂದ ನಾನು ನಿಮ್ಗೆ ಗುಡಿ ತೋರಿಸ್ತೀನಿ. ಯಾಕಂದ್ರೆ ಇದು ಫುಲ್ ಬೆಳಗ್ಗೆ ಆಗಿರೋದ್ರಿಂದ ನೋಡ್ರಿ ಇಲ್ಲಿ ಆಲ್ರೆಡಿ ಈಗ ಏನೈತಿ ನೋಡ್ರಿ ರಂಗೋಲಿ ಹಾಕಕ್ ಸ್ಟಾರ್ಟ್ ಮಾಡ್ಯಾರ. ಒಂದ್ ಕಡೆ ಏನೈತಿ ನೋಡ್ರಿ ಹೂವಿಂದೆಲ್ಲ ರಂಗೋಲಿ ಹಾಕಿರ, ಒಂದ್ ಕಡೆ ರಂಗೋಲಿ ಪುಡಿಯಿಂದಾನು ಹಾಕ್ಯಾರ. ಇಲ್ಲಿ ಏನ್ ನಿಮಗ್ ಕಾಣಿಸತೈತಿ ನೋಡ್ರಿ ಕಟ್ಗಿ ಏನ್ ಇಟ್ಟಾರಲ್ಲ, ಇದು ಎಲ್ಲಾ ಫುಲ್ ಏನೈತಿ ನೋಡ್ರಿ ಸಂಜಿಕೆ ಅಗ್ನಿ ಪ್ರವೇಶ ಮಾಡ್ತಾರ ಸ್ವಾಮಿಗಳು. ಸೊ ಹಂಗಾಗಿ ಎಲ್ಲಾ ಪೂಜೆ ಮಾಡಿ ರೆಡಿ ಮಾಡಿ ಇಟ್ಟಾರ. ಇಲ್ಲಿ ಇದು ಪೂರ್ತಿ ಏನೈತಿ ನೋಡ್ರಿ ಪೂಜೆ ಮಾಡಿದ್ಮೇಲೆ ಇದನ್ನ ಹೊತ್ಸಿದ್ರೆ ಇದು ಬಂದು ಸಾಯಂಕಾಲಕ್ಕೆ ಏನೈತಿ ನೋಡ್ರಿ ಪೂರ್ತಿಯಾಗಿ ಕಟ್ಟಿಗೆ ಎಲ್ಲ ಸುಟ್ಟಿರುತ್ತ. ಅಗ್ನಿ ಆಯುವಾಗ ಏನೈತಿ ನೋಡ್ರಿ ನಮ್ ಕಡೆ ಹೆಂಗ ಹೇಳ್ತೀವಿ ಅದನ್ನ ತೋರಿಸ್ತೀನಿ ನಾನು ನಿಮಗ. ರಂಗೋಲಿ ನೋಡ್ರಿ ಆಲ್ಮೋಸ್ಟ್ ರಂಗೋಲಿ ಜೊತೆನೆ ದೀಪ ಇಟ್ಟಾರ. ನಿಮಗ ಗುಡಿ ತೋರಿಸ್ತೀನಿ ಬಿಡ್ರಿ. ಇದೇ ಗುಡಿ, ಇದು ಗಣಪತಿ ಗುಡಿ ಏನೇನ್ ಹೇಳ್ತೀನಿ ನೋಡ್ರಿ ನಾನು, ಇದೇ ಗಣಪತಿ ಗುಡಿ. ಇದು ಬಂದು ಆಕ್ಚುಲಿ ನಮ್ಮ ಮನೆ ಹತ್ರನೇ ಇರೋದು. ಸೊ ಈ ಗಣಪತಿ ಗುಡಿ ಒಳಗನೆ ಏನ್ ನೋಡ್ರಿ ಒಂದ್ ತಿಂಗಳು ಪೂರ್ತಿ ಅಯ್ಯಪ್ಪ ಸ್ವಾಮಿ ಏನ್ ಯಾರ್ಯಾರು ಮಾಲೆ ಹಾಕ್ತಾರ ಪ್ರತಿಯೊಬ್ಬರು ಇಲ್ಲೇ ಇರ್ತಾರ. ಈ ಒಂದ್ ತಿಂಗಳಾದ್ಮೇಲೆ ಗಣಪತಿ ಗುಡಿ ಏನಿರುತ್ತೆ ನೋಡ್ರಿ ಗುಡಿ ಗಣೇಶನ್ ಗುಡಿನೇ ಆಗಿರುತ್ತ. ಸೊ ಈ ರೀತಿ ಗುಡಿ ಐತಿ ನೋಡ್ರಿ. ಆಕ್ಚುಲಿ ಈಗ ನೋಡಿದ್ರಲ್ಲ ಅಯ್ಯಪ್ಪ ಸ್ವಾಮಿ ಆದ್ಮೇಲೆ ಹೆಣ್ಮಕ್ಳೆಲ್ಲ ಹೋಗಕ್ಕಾಗಲ್ಲ. ಸೊ ಹಂಗಾಗಿ ನಾನು ನಮ್ಮ ಮನೆಯವ್ರ ಹತ್ರ ಕೊಟ್ಟಿದ್ದೆ ಮೊಬೈಲ್. ಸೊ ಒಳಗೆಲ್ಲ ಅವ್ರ ಗುಡಿ ತೋರಿಸ್ಕೊಂಬಂದ್ರಿ. ಈ ರೀತಿ ನೋಡ್ರಿ ರಂಗೋಲಿ ಫುಲ್ ಕಲರ್ಫುಲ್ ಆಗಿ ಕಾಣತೈತಿ. ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ಎಲ್ಲ ಮಕ್ಕಳು ಒಂದ್ ಸ್ವಲ್ಪ ಜೋರಾಗಿ ಹೇಳಬೇಕು, ಸ್ವಾಮಿ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ. ತುಂಬಾ ಅದ್ಭುತ. ತಂದೆ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಪ್ರತಿ ವರ್ಷ ಸ್ವಾಮಿ ಅಯ್ಯಪ್ಪನ ಈ ಮಹಾಪೂಜೆ ತುಂಬ ವಿಜೃಂಭಣೆಯಿಂದ ನಡೆಯಲಿ. ಸೊ ಮುಂದಿನ ಒಂದು ಗೀತೆ, ತಾವೆಲ್ಲರೂ ತುಂಬ ವಿಜೃಂಭಣೆಯಿಂದ ಭಕ್ತಿಯಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇರೋದು. ಆ ಕಡೆ ಅವ್ರು ಪೂಜೆ ಮಾಡೋಟ್ಟಿಗೆ ಈ ಕಡೆ ನಾನು ನಿಮಗೆ ಬರ್ರಿ ಇಲ್ಲಿ ಕಿಚನ್ ತೋರಿಸ್ತೀನಿ. ಅಂದ್ರೆ ಅಡಿಗೆ ಎಲ್ಲ ರೆಡಿ ಮಾಡಿರ್ತಾರ ಅವ್ರು. ಇವತ್ತು ಪೂಜೆ ಐತಂದ್ರೆ ಹಿಂದಿನ ದಿನ ನೈಟೇ ಫುಲ್ ಅಡಿಗೆ ಮಾಡಿರ್ತಾರ ನೋಡ್ರಿ. ಆಕ್ಚುಲಿ ಇದು ಮಹಾಪೂಜೆ ಆಗಿರ್ಲಿಂತ್ರ ಪೂಜೆ ರೆಡಿ ಮಾಡಿ ಪೂಜೆ ಮಾಡೋದೇ ಫುಲ್ ಡೇ ಆಗ್ಬಿಟ್ಟಿರ್ತ. ಸೊ ಹಂಗಾಗಿ ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟೇನ್ ದೊಡ್ಡ ಸಾಮಾನು ಅದಾವ. ಅಡ್ಗಿದು ಎಲ್ಲ ಆಲ್ಮೋಸ್ಟ್ ರೆಡಿ ಮಾಡಿ ಪೂಜೆ ಮಾಡಿ ಮುಚ್ಚಿಟ್ಟಾರ ಅವ್ರ ಒಂದ್ ಸೈಡಿಗೆ. ಯಾಕಂದ್ರೆ ಮಧ್ಯಾಹ್ನ ಅಂದ್ರೆ ಬೇಗ ಮಧ್ಯಾಹ್ನ ಆಗ್ಬಿಡುತ್ತೆ ನೋಡಿ. ಯಾಕ್ರಿ ಬಾಯಿ ಮುಚ್ಕೊಂಡು ಕೂತೀರಾ? ಜೋರಾಗಿ ಹೇಳಿ ನೋಡೋಣ. ಸ್ವಾಮಿ ಶರಣಂ ಸ್ವಾಮಿ ಶರಣಂ
ಈ ದಿನ ನಿಜವಾಗಲೂ ನಾವೆಲ್ಲ ತುಂಬಾ ಪುಣ್ಯವಂತರು. ಸ್ವಾಮಿ ಅಯ್ಯಪ್ಪನ ಒಂದು ದರ್ಶನವನ್ನ ಮಾಡಿ ನಾವೆಲ್ಲರೂ ಈ ಜನ್ಮವನ್ನ ಸಾರ್ಥಕ ಮಾಡಿಕೊಂಡಿದ್ದೀವಿ. ದಯವಿಟ್ಟು ಟೆನ್ಷನ್ ದಲ್ಲಿ ಕೂಡಬೇಡ್ರಿ. ಪಾಪ ನೋಡ್ರಿ, ಚಿಕ್ಕ ಮಕ್ಕಳು ಎಷ್ಟೊಂದು ಧೈರ್ಯವಂತರು ಅಂತ ಮೈಕ್ ಹಿಡ್ಕೊಂಡು ಎಲ್ಲ ನಮ್ಮ ಕನ್ನಡ ಸಾಹಿತ್ಯವನ್ನ ಇಂಗ್ಲಿಷ್ ನಲ್ಲಿ ಬರ್ಕೊಂಡು ಹಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ, ಯಾಕಂದ್ರೆ ಇದು ಸಾಧಾರಣ ಕೆಲಸ ಅಲ್ಲ. ಸೊ ನಮ್ಮ ಕನ್ನಡ ಸಂಗೀತ ಸಾಹಿತ್ಯ ಉಳಿಸ್ಬೇಕು, ಬೆಳೆಸ್ಬೇಕು ಅಂದ್ರೆ ನಾವೆಲ್ಲ ಅಶ್ವಿ ಆಗಿದೆ. ಜೋರಾಗಿ ಹೇಳಿ ನೋಡೋಣ, ನನ್ನ ಜೊತೆ ಹಾಡ್ತೀರಾ? ಹಾಡೇ ಹಾಡ್ತೀರಿ, ನನಗೆ ಗೊತ್ತಿದೆ. ಬೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ. ಮಧ್ಯಾಹ್ನ ಆಯ್ತು ನೋಡ್ರಿ. ಆಕ್ಚುಲಿ ಮಧ್ಯಾಹ್ನಕ್ಕ ಇಲ್ಲಿ ನೋಡ್ತಿರ್ಬೋದು ನಾನು ಬಂದು ಏನೈತಿಲ್ಲ ನಮಸ್ಕಾರ ಮಾಡತ್ತೀನಿ. ಯಾಕಂದ್ರೆ ಮಧ್ಯಾಹ್ನ ಟೈಮಿಗೆ ಊಟ ಸ್ಟಾರ್ಟ್ ಆದ್ಮೇಲೆ ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲಾನು ಮುಗ್ದಿರತ್ ನೋಡ್ರಿ. ಸೊ ಮಧ್ಯಾಹ್ನ ಏನೋ ಊಟ ಸ್ಟಾರ್ಟ್ ಆಯ್ತು. ಸೊ ಬಂದ ತಕ್ಷಣ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋದ್ರಾಯ್ತು ಅನ್ಕೊಂಡು ಇಲ್ಲಿ ಬಂದು ಏನ್ ತೆಂಗಿನಕಾಯಿ ಹೊಡ್ಸ್ಕೊಂಡು ದರ್ಶನ ಮಾಡತ್ತಿ. ಬರೀ ಊಟದ ಸೈಡಿಗೆ ಹೋಗೋಣ ಇವಾಗ. ಆಕ್ಚುಲಿ ಪ್ರತಿ ವರ್ಷನೂ ಹಂಗೆ ಎಷ್ಟೊಂದ್ ಗದ್ಲ ಕಾಣಿಸ್ತಿರ್ಬೋದು ನಿಮ್ಗ. ಒಂದ್ ರೀತಿ ಹೇಳ್ಬೇಕಂದ್ರೆ ಇದು ಏನು ಮದ್ವಿ ಇದ್ದಾಗ ಇರತ್ ನೋಡ್ರಿ, ಅದೇ ತರ ಅನ್ಸುತ್ತ. ಯಾಕಂದ್ರ ಅಯ್ಯಪ್ಪ ಸ್ವಾಮಿ ಭಕ್ತರ ಜಾಸ್ತಿ. ಬಟ್ ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂದ್ಮೇಲೆ ಆ ಪ್ರಸಾದ ಒಳಗ ಒಂದು ಶಕ್ತಿ ಅನ್ನೋದು ಇದ್ದೇ ಐತ್ ನೋಡ್ರಿ. ಯಾಕಂದ್ರ ಅಲ್ಲಿ ಒಂದು ಪ್ರಸಾದ ಅನ್ನೋದೇ ಒಂದ್ ದೊಡ್ಡದ. ಹಂಗಾಗಿ ಫುಲ್ ಅಲ್ಲಿ ಇಲ್ಲಿ ಅಂತನಲ್ಲ, ಎಲ್ಲಾ ಕಡೆಯಿಂದಾನು ಜನ ಬಂದಿರ್ತಾರ. ನೀವು ನೋಡ್ತಿರ್ಬೋದು ಎಷ್ಟು ಗದ್ಲ ಐತೆ ಅಂತೇಳಿ. ಆಕ್ಚುಲಿ ಮನಿ ಬಂದ ಹತ್ರನೇ ಇರುತ್ತೆ. ಬಟ್ ಪ್ರತಿ ವರ್ಷನೂ ಹಂಗೆ. ಹೋದ್ ಸರಿ ಅಂತೂ ಸಾಯಂಕಾಲಕ್ಕೆ ಹೋಗ್ಬಿಟ್ಟಿದ್ದೀವಿ. ಆಮೇಲೆ ಮುಂಚೆ ಎಲ್ಲ ಆಕ್ಚುಲಿ ನೋಡ್ರಿ ಹೋದ ವರ್ಷ ಮತ್ತೆ ಈ ವರ್ಷ ಹೋಗ್ತಿದ್ದೀವಿ. ಪ್ರತಿ ವರ್ಷ ಹೋಗ್ತೀರಿ. ಎಲ್ಲಾರ ಯಾಕಂದ್ರ ಬಾಳ ಅಂದ್ರ ಬಾಳ ಗದ್ಲ ಇರತ್ ನೋಡ್ರಿ. ಸೊ ಹಂಗಾಗಿ ಇಲ್ಲೇ ಇರ್ತಿ ಬಿಡ ಅಂತ. ಬಟ್ ಆದ್ರ ಮನ್ಯಾಗ ಬೈಯಾಕತ್ತಿದ್ರ ನೋಡ್ರಿ. ಯಾಕಂದ್ರ ಎಲ್ಲೆಲ್ಲಿಂದ ಬಂದು ಊಟ ಮಾಡಿ ಹೋಗ್ತಾರ. ಸೊ ಇಲ್ಲೇ ಇದ್ದೂನು ಹೋಗಲ್ಲನ ಅಂತೇಳಿ. ಹಂಗಾಗಿ ಅದು ಬೇರೆ ನಾನು ಕ್ಲಾಸ್ ಟೈಮಿಗೆ ಅವಾಗ ಕರೆಕ್ಟ್ ಆಗಿ ಹೋಗ್ಬಿಡ್ತಿದ್ದೆ. ಸೊ ನನ್ಗ ವಾಪಸ್ ಕ್ಲಾಸ್ ಮುಗಿಸ್ಬಿಟ್ಟು ಸಾಯಂಕಾಲ ಬರೋಷ್ಟಿಗೆ ಪೂರ್ತಿ ಪೂಜಾ ಮುಗಿತಿತ್ತು. ಸೊ ಈಗ ನೋಡ್ರಿ ಹೋದ ವರ್ಷ ಮತ್ತೆ ಈ ವರ್ಷ ಮಧ್ಯಾಹ್ನ ಕರೆಕ್ಟ್ ಆಗಿ ಏನೈತ್ ನೋಡ್ರಿ, ಹಂಗಾಗಿ ಕರೆಕ್ಟ್ ಟೈಮಿಗೆ ಪೂಜೆ ಸಿಕ್ತು. ಫುಲ್ ಗದ್ಲ ಇರುತ್ತ. ಸೊ ನಾವ್ ಬಂದ ಟೈಮಿಂಗ್ ಬಂದು ಈಗ 3 ಗಂಟೆ ಆಗೈತಿ. 3 ಗಂಟೆ ಆದ್ರೂ ಫುಲ್ ಇದೇನಿಲ್ಲ ಗದ್ಲ ನೋಡ್ತಿರ್ಬೋದು. ಇಲ್ಲಿ ಪೂರ್ತಿ ಕಡೆಯಿಂದ ನೋಡ್ರಿ, ಇಲ್ಲಿ ಆ ಕಡೆಯಿಂದ ಎಲ್ಲಾ ಕಡೆನು. ಇವಾಗ ನಾವು ಊಟಕ್ಕೆ ಕುಂತೀವಿ. ಇಲ್ಲಿ ನೋಡ್ರಿ ನಿಮಗ್ ಕಾಣಿಸ್ತಿರ್ಬೋದು, ನಾನು ಇಲ್ಲಿ ಊಟಕ್ಕೆ ಕುಂತೀನಿ. ಸೊ ಇಲ್ಲಿ ಅಂದ್ರ ಫುಲ್ ಗದ್ಲ. ಆಕ್ಚುಲಿ ಪ್ಲೇಸ್ ದೊಡ್ಡದಾಗೆ ಐತಿ, ಇಲ್ಲಿ ನಿಮಗ್ ಕಾಣಿಸ್ತಿರ್ಬೋದು. ಆದ್ರೂನು ಫುಲ್ ಗದ್ಲ ಇರುತ್ತೆ. ಆಕ್ಚುಲಿ ಎಲ್ಲಾ ಕಡೆನು ದೇವಸ್ಥಾನದೊಳಗೆ ಏನು ಊಟ ಇದ್ದಾಗ ಗದ್ಲಾನೇ ಇರುತ್ತ. ಆವಾಗ್ಲೇ ಹೇಳ್ದಂಗ ದೇವ್ರ ಪ್ರಸಾದ ಅನ್ನೋದು ಒಂದ್ ದೊಡ್ಡದ್ ನೋಡ್ರಿ. ಹಂಗಾಗಿ ಮತ್ತೆ ದೇವಸ್ಥಾನದೊಳಗೆ ಎಲ್ಲಾ ಕಡೆನು ಊಟ ಮಾಡಿದಾಗ ಅಲ್ಲಿ ಏನೋ ಒಂದ್ ತರ ರುಚಿ ಜಾಸ್ತಿನೇ ಇರುತ್ತ. ಒಂದ್ ರೀತಿ ದೇವ್ರದ್ ಆಶೀರ್ವಾದ ಅಂತೇಳಿ. ಯಾಕಂದ್ರ ಅಲ್ಲಿ ಅಡ್ಗಿ ಯಾವ ತರ ಇರ್ತ ಅಂತ ಏನ್ ಇರಂಗಿಲ್ಲ ನೋಡ್ರಿ. ದೇವ್ರದೊಂದ್ ಏನ್ ಆಶೀರ್ವಾದ ಸಿಗ್ಲಿ. ಮತ್ತ ಮನಸ್ಸೊಳಗೊಂದ್ ಇದು ಇರ್ತ ನೋಡ್ರಿ. ಯಾಕಂದ್ರ ದೇವ್ರ ಪ್ರಸಾದ ಅನ್ನೋದೊಂದು. ಸೊ ಆ ಖುಷಿ ಒಳಗ ಯಾವ ಅಡ್ಗಿ ನೋಡ್ರಿ ಊಟ ಮಾಡೋತ್ನ್ಯಾಗ ಫುಲ್ ಅಂದ್ರ ಬಾಳ ಟೇಸ್ಟ್ ಆಗೇ ಇರುತ್ತೆ. ಎಲ್ಲಾ ದೇವಸ್ಥಾನದ ಅಡ್ಗೆನು ಒಂದೇ ದೇವಸ್ಥಾನ ಅಂತ ಎಲ್ಲಾ ದೇವಸ್ಥಾನ ಅಡ್ಗಿ ಒಳಗನ ಅದೊಂಥರ ಪವರ್ ಇರುತ್ತ ಅನ್ಬೋದು. ಯಾಕಂದ್ರ ಅಷ್ಟು ರುಚಿಯಾಗಿ ಬಂದಿರುತ್ತ. ಫುಲ್ ಈಗ ಅಡ್ಗಿ ಇದೇನೈತ್ ನೋಡ್ರಿ ಗದ್ಲಾ ಮುಗಿಸಿ ಇಲ್ಲಿಂದ ಏನ್ ನಾವ್ ಹೊರಗಡೆ ಹೋಗ್ಬೇಕಂದ್ರ ನನ್ನ ಅಂದಾಜ್ 1 ಗಂಟೆನ ಆಗತ್ತ ಅನ್ಸುತ್ತ. ಯಾಕಂದ್ರ ಎಲ್ಲಾರು ಕುತ್ಕೊಂಡಿರೋರು ಎದ್ದೇಳ್ಬೇಕಲ್ಲ. ಬೆಳಗ್ಗೆಯಿಂದ ನನ್ ಮಕ್ಳು ಕಾಣ್ಸಾತಿಲ್ಲ. ಯಾಕಂದ್ರ ನನ್ ಮಕ್ಳು ಏನಂತ ನೋಡ್ರಿ ಫುಲ್ ಇಲ್ಲೇ ಓಡಾಡ್ತಿರ್ತಾರ. ಯಾಕಂದ್ರ ಪೂಜೆ ಐತ್ ಅಂತ ಹೇಳಿ. ಕಜ್ಜ ಮಮ್ಮಿಗೆ ಸಾರ ಸಾಕು. ನಿಂದು ಊಟ ಇರೋ ಊಟ ನೋಡಿದ್ರೆಲ್ಲ ಊಟ ತೋರಿಸಿದೆ ನಾನು. ಏನು ಸಿರಾ ಪಲ್ಯ ಅನ್ನ ಸಾಂಬಾರ್ ಅಂತ ಊಟದ ಜೊತೆಗೆ ನನ್ನ ಮಕ್ಕಳು ತೋರಿಸಿದೆ. ಯಾಕಂದ್ರೆ ಫೈನಲಿ ಇಲ್ಲಿ ಕಂಡ್ರು ನೋಡ್ರಿ ಇದಿಷ್ಟು ಪೂಜೆ ಏನು ಊಟ ಮಾಡಿದ್ಮೇಲೆ ಏನೈತ್ ನೋಡ್ರಿ ಇನ್ನೇನಿದೆ. ಯಾಕಂದ್ರೆ ಬೆಳಗ್ಗೆಯಿಂದ ನಾನು ಬಂದಿದ್ದಿಲ್ಲ, ನಮ್ಮ ಮನೆಯವರು ಬಂದಿದ್ರು. ಹಂಗೆ ಇಲ್ಲ ನಿಮಗೆ ತೋರ್ಸಾತೀನಿ ನೋಡ್ರಿ. ಬೆಳಗ್ಗೆ ಏನ್ ಕಟ್ಗಿ ಪೂಜೆ ಮಾಡಿದಾಗ ಇಷ್ಟ ಎತ್ತರ ಇತ್ತು. ಇವಾಗ ಆಲ್ಮೋಸ್ಟ್ ಅರ್ಧಕ್ ಬಂದೈತಿ. ಸಾಯಂಕಾಲ ಅಷ್ಟಿಗೆ ಏನ್ ನೋಡ್ರಿ ಪೂರ್ತಿಯಾಗಿ ಏನೈತಲ್ಲ ಬೆಂಕಿ ಆಗಿರುತ್ತ. ಸೊ ಪ್ರತಿಯೊಬ್ರು ಎಲ್ಲಾರು ಒಟ್ಟಿಗೆ ಹೋಗಂಗಿಲ್ಲ. ಯಾಕಂದ್ರೆ ಗದ್ಲ ಇರುತ್ತ. ಸೊ ಹಂಗಾಗಿ ನಮ್ಮ ಅಕ್ಕನು ಬಂದಿದ್ರು ನೋಡ್ರಿ, ಪೂಜಾಕಂತ ಬಂದಿದ್ರು. ಬಂದಾಗ ನಾನು ಅಕ್ಕನ ಜೊತೆ ಹೋದೆ. ಸೊ ಹಂಗಾಗಿ ನಮ್ಮ ಮನೆಯವರು, ನನ್ನ ಮಕ್ಕಳು, ಅವರೆಲ್ಲ ಗಂಡ್ ಮಕ್ಳು ಹಂಗೆ ನೋಡ್ರಿ ಆ ಕಡೆ ಈ ಕಡೆ ಓಡಾಡೋ ಗದ್ದಲ್ದಾಗ ಅವ್ರೇನು ಸಿಗಂಗಿಲ್ಲ.
ಹಂಗಾಗಿ ಹೋಗಿ ಅವ್ರು ಊಟ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ವಿ. ನಾನು ನಮ್ಮ ಅಕ್ಕ ಊಟ ಮಾಡಿದ್ವಿ. ಇನ್ನೇನಿದ್ರು ಊಟ ಮಾಡಿದೀವಿ. ಒಂಚೂರು ಅದೇ ಅವಾಗ್ಲೇ ಹಿಂದ್ ತೋರ್ಸಿದ್ನಲ್ಲ ಹಾಡ ಎಲ್ಲ ನೀಟಾಗಿ ಬಾಳ ಚಂದ ಹಾಡ್ತಿರ್ತಾರ. ಸೊ ಊಟಾನು ಮುಗೀತು. ಇನ್ ನಾವ್ ಒಂದ್ ತಾಸ್ ಇಲ್ಲಿ ಕುತ್ಕೊಂಡ್ಬಿಟ್ಟು ಹಾಡನ್ ನೋಡ್ರಿ ಬಾಳ ಚಂದ ಹಾಡ್ತಿರ್ತಾರಲ್ಲ. ಸೊ ಹಂಗಾಗಿ ಊಟನ ಆಗಿತ್ತು. ಫುಲ್ ಏನ್ ಬಾಳ ಗರ್ದಿನ ಇಲ್ಲ ನೋಡ್ರಿ, ಯಾಕಂದ್ರೆ ಎಲ್ಲಾ ಮಂದಿ ಊಟದ ಕಡೆ ಐತಿ. ಒಂದ್ ಸ್ವಲ್ಪ ಕುತ್ಕೊಂಡ್ರ ಆಯ್ತು ಅನ್ಕೊಂಡು ಇಲ್ಲಿ ಏನೈತ್ ನೋಡ್ರಿ ಹಾಡ ಹಾಡಾತಿದ್ದನ್ನ ಕೇಳಿಸ್ಕೊಳಕ್ ಕುತ್ಕೊಂಡಿವಿ. ಆಕ್ಚುಲಿ ಹಾಡನ ಹಂಗ್ ನೋಡ್ರಿ ಜಾನಪದ ದೇವ್ರದ ಅಂತ ಏನ್ ಇರಂಗಿಲ್ಲ. ಯಾಕಂದ್ರ ಹಾಡ ಕೇಳ್ಬೇಕಾದ್ರ ಒಂಥರ ಖುಷಿ ಆಗಿರುತ್ತ. ಸೊ ಹಂಗಾಗಿ ಒಂದ್ ತಾಸ್ ಏನೈತ್ ನೋಡ್ರಿ ಇಲ್ಲಿ ಹಾಡ ಕೇಳ್ಕೊಂಡ್ ಕುತ್ಕೊಂಡು ಆಮೇಲೆ ಮನಿಗ್ ಹೋಗ್ತಿವಿ. ಮತ್ತೆ ಸಾಯಂಕಾಲ ಬರ್ಬೇಕು. ಅದು ಹೇಳಿದ್ನಲ್ಲ ಬಾಳ ಅಂದ್ರ ಬಾಳ ಗದ್ಲ ಇರ್ತದ. ಸೊ ಹಂಗಾಗಿ ಈ ಅಗ್ನಿ ಪ್ರವೇಶ ಮಾಡ್ತಾರ ನೋಡ್ರಿ, ಅಗ್ನಿ ಹಾಯ್ದು ಅಂತ ನಮ್ ಕಡೆ ಕರೀತಾರ. ಅದ್ ಆಕ್ಚುಲಿ ನಾವ್ ಯಾವಾಗ ನೋಡಾಕ್ ಬಂದೇ ಇಲ್ಲ ಇಲ್ಲಿ. ಯಾಕಂದ್ರ ಬಾಳ ಗದ್ಲ ಇರುತ್ತ ಮತ್ತ ಸ್ವಲ್ಪ ಲೇಟ್ ಆಗಿರತ್ ನೋಡ್ರಿ, ಕತ್ತಲ್ದಾಗ ಅಷ್ಟ್ ನೀಟಾಗಿ ಕಾಣಲ್ಲ ಅಂತೇಳಿ. ಅದು ಅಲ್ದೆ ಪ್ರತಿ ವರ್ಷ ಏನೈತ್ ನೋಡ್ರಿ ನಮ್ಮ ಮಮ್ಮಿ ಊರಾಗ ಅಂದ್ರ ಅವ್ವಾರ ಊರಾಗ ಜಾತ್ರೆ ಒಳಗ ಏನೈತ್ ನೋಡ್ರಿ ಫುಲ್ ಅಗ್ನಿ ಆಯ್ತಾರ. ನಾವ್ ಅಲ್ಲಿ ನೋಡಿದ್ವಿ. ಸೊ ಹಂಗಾಗಿ ನೋಡಿರಂಗಿಲ್ಲ. ಬಟ್ ಈ ವರ್ಷ ಖಂಡಿತ ಹೋಗ್ತೀನಿ ನಾನು, ಸಾಯಂಕಾಲ ತೋರಿಸ್ತೀನಿ. ಇದು ನೋಡ್ರಿ ಸಾಯಂಕಾಲ ಏನೈತ್ ನೋಡ್ರಿ 6:30 ಟೈಮಿಗೆ ಎಲ್ಲಾ ಏನ ಮಾಲೆ ಹಾಕಿ ಸ್ವಾಮಿಗಳು ಇರ್ತಾರ ನೋಡ್ರಿ ಬಸ್ ಸ್ಟ್ಯಾಂಡ್ ಹತ್ರ. ಇದು ಆಕ್ಚುಲಿ ಪೆಟ್ರೋಲ್ ಪಂಪ್ ಹತ್ರ. ಅಲ್ಲಿಂದ ಮೆರವಣಿಗೆ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರ ಅಯ್ಯಪ್ಪ ಸ್ವಾಮಿಗೆ. ಇದು ಆ ಟೈಮ್ ಒಳಗ ಅವ್ರ ಜಳಕ ಮಾಡ್ಬಿಟ್ಟು ಇಲ್ಲೆಲ್ಲಾರು ನೋಡ್ರಿ ಕುಣಿಯತ್ತಾರ. ಬಂದು ಇವ್ರದೆಲ್ಲಾ ಫುಲ್ ಏನೈತಿಲ್ಲ ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡ ಹಾಡ ಹಚ್ಕೊಂಡು ಮೆರವಣಿಗೆ ಮಾಡ್ಕೊಂಡ್ ಕರ್ಕೊಂಡ್ ಬರ್ತಾರ. ಬಟ್ ಅಯ್ಯಪ್ಪ ಸ್ವಾಮಿ ಕರ್ಕೊಂಡ್ ಬರುವಾಗ ಮುಂದ್ಗಡೆ ಸ್ವಾಮಿ ಇದ್ರ ಹಿಂದ್ಗಡೆ ಏನೈತಿ ನೋಡ್ರಿ ಕಳಸ ಇಟ್ಕೊಂಡಿರೋರು ಇರ್ತಾರ. ಬಟ್ ಹಿಂದ್ಗಡೆ ಆ ಕಡೆ ಐತಿ. ಆಲ್ಮೋಸ್ಟ್ ನಿಮ್ಗ್ ಕತ್ಲಾ ಟೈಮ್ ಕಾಣಿಸ್ತಿರ್ಬೋದು ಅಂತೀನಿ ನೋಡ್ರಿ. 7-7:30 ಆಗ್ಬಿಟ್ಟಿರುತ್ತ. ಅಲ್ಲಿಂದ ಬರಟಿಗೆ ಆಲ್ಮೋಸ್ಟ್ ತುಂಬಿಟ್ಟಿರುತ್ತೆ. ಗುಡಿ ಹತ್ರ ಏನೈತ್ ನೋಡ್ರಿ ಜನ ಫುಲ್ ತುಂಬ್ಕೊಂಡಿರ್ತಾರ. ಸೊ ಹಂಗಾಗಿ ಅಗ್ನಿ ಏನ್ ಪ್ರವೇಶ ಮಾಡುವಾಗ ಅಲ್ಲಿ ಎಷ್ಟು ಕಾಣಿಸುತ್ತೆ ನನಗೂ ಗೊತ್ತಿಲ್ಲ. ಬಟ್ ಆದ್ರೂನು ಏನೈತ್ ನೋಡ್ರಿ ಸ್ವಲ್ಪ ಅದು ತೋರ್ಸಕ್ ಪ್ರಯತ್ನ ಮಾಡ್ತೀನಿ ನಾನು. ಅದ್ರ ಜೊತೆನೆ ನಾನು ನೋಡ್ದಂಗೂ ಆಗತ್ತ ಅಂತೇಳಿ. ಗಂಡ್ ಮಕ್ಳು ಬಾಳ ಜನ ಇರ್ತಾರ ನೋಡ್ರಿ, ಫುಲ್ ಒತ್ತಾಡ್ಕೊಂಡ್ ಗುದ್ದಾಡ್ಕೊಂಡಿರ್ತಾರ. ಅದ್ರೊಳಗೆ ಎಲ್ಲಿ ನೋಡಕ್ ಹೋಗುದ್ ಬಿಡ ಅನ್ಕೊಂಡು ಈಗ ಯಾರಾದ್ರೂ ವಿಡಿಯೋ ಮಾಡ್ದಾಗ ನೋಡ್ತೀವಿ ಅಂತೇಳಿ ಸುಮ್ಬಿಟ್ಟಿರ್ತೀವಿ. ಬಟ್ ಈ ವರ್ಷ ಅದೆಷ್ಟೇ ಗದ್ಲಾಗ್ಲಿ ನೋಡ್ರಿ ನಾನ್ ಇವಾಗ ಅಗ್ನಿ ಹಾಯ್ದು ನಿಮಗೂ ತೋರಿಸ್ತೀನಿ. ಜೊತೆನೆ ನಾನು ನೋಡ್ತೀನಿ. ಬಟ್ ಇಲ್ಲಿಂದ ಸ್ವಾಮಿಗಳು ಏನೈತ್ ನೋಡ್ರಿ ಸ್ವಲ್ಪ ಪೆಟ್ರೋಲ್ ಪಂಪ್ ಹತ್ರ ನಿಂತ್ಕೊಂಡ್ ಡ್ಯಾನ್ಸ್ ಮಾಡ್ತಿರ್ತಾರ. ಸ್ವಲ್ಪ ಲೇಟ್ ಆಗತ್ತ. ಇಲ್ಲಿಂದ ಸೀದಾ ಏನ್ ಗಣಪತಿ ಗುಡಿಗೆ ಹೋಗ್ತಾರ ನೋಡ್ರಿ ಅವ್ರ ಜೊತೆನ ನಾವ್ ಹೋಗೋದು. ಆಲ್ಮೋಸ್ಟ್ ನಿಮ್ಗ್ ಕಳ್ಸ ಇಟ್ಕೊಂಡವ್ರಲ್ಲಿ ಹೆಣ್ಮಕ್ಳು ಕಾಣಿಸ್ತಿರ್ಬೋದು ನೋಡ್ರಿ. ಯಾಕಂದ್ರ ಅಯ್ಯಪ್ಪ ಸ್ವಾಮಿ ಎಲ್ಲ ಹಂಗಾಗಿ ಅವರಿಂದ ಸ್ವಲ್ಪ ದೂರ ಇರ್ತಾರ. ಬರ್ರಿ ಇವಾಗ ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೋಗ್ ತಕ್ಷಣ ಪೂಜೆ ಸ್ಟಾರ್ಟ್. ಇದು ಬಂದು ಗುಡಿ ಹತ್ರ ಬಂದಿ ನೋಡ್ರಿ. ಬಂದ್ಮೇಲೆ ಇಲ್ಲಿ ನಿಂತ್ಕೊಂಡಾಗ ಇಲ್ಲಿ ಆಲ್ಮೋಸ್ಟ್ ಕತ್ಲನೂ ಆಗೈತಿ. ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗ ಬೆಂಕಿ ಎಲ್ಲಾ ನೋಡಿದ್ರಲ್ಲ ಬೆಳಗ್ಗೆ ಹೆಂಗಿತ್ತು ಇವಾಗೆಲ್ಲಾ ಹೆಂಗೈತೆ ಅಂತೇಳಿ. ಅಯ್ಯಪ್ಪ ಸ್ವಾಮಿ ಕರ್ಕೊಂಡ್ ಬಂದ್ಮೇಲೆ ಎಲ್ಲಾ ಸ್ವಾಮಿಗಳು ಸೇರಿ ಇಲ್ಲಿ ಪೂಜೆ ಮಾಡ್ತಾರ ನೋಡ್ರಿ. ಇಲ್ಲಿ ಪೂಜಾ ಮಾಡಿದ್ಮೇಲೆ ಇದೇನ ಅಗ್ನಿ ಆಯುಧ ಅಂತ ಏನ್ ಹೇಳ್ತೀವಿ ನೋಡ್ರಿ ಅದು ಸ್ಟಾರ್ಟ್ ಆಗತ್ತ. ಇಲ್ಲಿ ಜನ ನೋಡ್ತಿರ್ಬೋದು ನೀವು. ಅದು ಬೇರೆ ಎದುರುಗಡೆ ನೋಡ್ರಿ ಇಲ್ಲಿ ದೊಡ್ಡ ಲೈಟ್ ಆಗ್ಬಿಟ್ಟಾರಲ್ಲ ಫೋಕಸ್ ಹೊಡ್ಯಾತ್ಬಿಟ್ಟೈತಿ. ಆಕ್ಚುಲಿ ಮೊದ್ಲೇ ಹೋಗಿ ನಿಂತ್ಕೊಂಡಿದ್ದಲ್ಲಿ ಯಾಕಂದ್ರ ಜಾಗ ಸಿಗಂಗಿಲ್ಲ. ಮತ್ತ ಆಮೇಲೆ ಏನು ನಮ್ಗೆ ಕಾಣ್ಸಿರಂಗಿಲ್ಲ ಅಂತೇಳಿ ಅದ್ರೊಳಗ್ ನಾನು ಇವಾಗ ಮೊಬೈಲ್ ಕಾಣಲಿಲ್ಲ ನಿಮಗೂ ತೋರ್ಸಕ್ ಆಗಲ್ಲ ನೋಡ್ರಿ. ಹಂಗಾಗಿ ಮೊದ್ಲೇ ನಿಂತಿ. ಬಟ್ ಆದ್ರ ಆ ಕಡೆಯಿಂದ ಫುಲ್ ದೊಡ್ಡ ಲೈಟ್ ಹಾಕ್ಯಾರ ನೋಡ್ರಿ. ಪೂರ್ತಿಯಾಗಿ ಏನೈತಿಲ್ಲ ಅಷ್ಟು ಕ್ಲಿಯರ್ ಇಲ್ಲ. ಬಟ್ ಆದ್ರೂ ತೋರ್ಸೋ ಅಷ್ಟೇನು ಒಂಚೂರು ಹೋಗುವಾಗ ಕಾಣಿಸುತ್ತ ಅಂತ ಅನ್ಕೊಂಡೀನಿ. ಇಲ್ಲಿಂದನೇ ಏನೈತಿ ನೋಡ್ರಿ ದರ್ಶನ ಮಾಡ್ಕೊರಿ. ಎಲ್ಲಾರ್ಗಿ ಗೊತ್ತಿರುತ್ ನೋಡ್ರಿ ನಾರ್ಮಲ್ ಅಯ್ಯಪ್ಪ ಸ್ವಾಮಿ ಪೂಜೆ ಅಂದ್ರ. ಬಟ್ ಎಲ್ಲಾ ಕಡೆನೂ ಈ ಅಗ್ನಿ ಹಾಯ್ತಾರ ಅಂತ ನನಗ್ ಗೊತ್ತಿಲ್ರಿ. ಯಾಕಂದ್ರ ನಮ್ ಕಡೆ ಇದೇನು ಪೂಜೆ ಮಾಡುವಾಗ ಇದು ಪ್ರತಿ ವರ್ಷನೂ ಅವ್ರು ಮಾಡ್ತಾರ. ಸೊ ಹಂಗಾಗಿ ತೋರ್ಸಾತೀನಿ. ಬಟ್ ಅವಾಗ್ಲೇ ಹೇಳ್ದಂಗ ನಾವು ಸಣ್ಣ ವಯಸ್ಸಿಂದನೂ ಏನೈತ್ ನೋಡ್ರಿ ನಮ್ಮ ಅವ್ವಾರ ಊರಾಗ ಜಾತ್ರೆ ಒಳಗ್ ಮಾಡುವಾಗ ಇದು ಪ್ರತಿ ವರ್ಷನೂ ಜಾತ್ರೆ ಆದ ನೆಕ್ಸ್ಟ್ ಡೇ ಅಗ್ನಿ ಕಾರ್ಯಕ್ರಮ ಇರುತ್ತೆ. ಅಲ್ಲಿಂದ ನೋಡ್ಕೊಂಡೇನೆ ಬಂದಿರ್ತೀವಿ ನಾವು. ಸೊ ಅದೊಂದ್ ರೀತಿ ಸಣ್ಣವ್ರ ನೋಡ್ಕೊಂತ ಬಂದಿರ್ತೀವಿ ನೋಡ್ರಿ. ಹಂಗಾಗಿ ನಮ್ಗ್ ಹಂಗೆ ಭಯ ಅಂತ ಏನ್ ಅನ್ಸಲ್ಲ. ಯಾಕಂದ್ರ ದೇವ್ರ ಮೇಲ್ ಭಕ್ತಿ ಇದ್ದಾಗ ಯಾವ್ದ್ರ ಮೇಲ್ ನಡೆದ್ರು ಭಯ ಅನ್ಸಂಗಿಲ್ಲ ನೋಡ್ರಿ. ಇದೇ ಒಂದ್ ಅಯ್ಯಪ್ಪ ಸ್ವಾಮಿ ಶಕ್ತಿ ಅಂದ್ರ. ಸೊ ಇವಾಗ ನೋಡಿದ್ರಲ್ಲ ಎಷ್ಟು ಏನೈತ್ ನೋಡ್ರಿ ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲಾ ಫುಲ್ ಮುಗೀತು. ಬಟ್ ಕೆಲವೊಂದ್ ನೋಡ್ದಾಗ ಊರ್ ಕಡೆ ನೋಡಿದಾಗ ನಮ್ಗ ಅಷ್ಟ್ ಅದ್ರ ಬಗ್ಗೆ ಅನ್ಸಲ್ಲ. ಬಟ್ ಗೋವಾದೊಳಗುನು ಸೇಮ್ ಏನು ಕರ್ನಾಟಕ ಕಡೆ ಮಾಡೋ ಆಚರಣೆ ಎಲ್ಲಾನು ಮಾಡುವಾಗ ಅದೇನೋ ಗೊತ್ತಿಲ್ಲ ಮನಸ್ಸೊಳಗ್ ಫುಲ್ ಒಂದ್ ಖುಷಿಯಾಗಿರುತ್ತೆ. ಯಾಕಂದ್ರ ನಮ್ ಮನಿ ಮಂದಿನೇ ಸ್ವಾಮಿ ಅಂತ ಏನ್ ಇರಂಗಿಲ್ಲ ನೋಡ್ರಿ. ಯಾಕಂದ್ರ ನಮ್ ಊರ್ ಕಡೆ ಅನ್ನೋದೊಂದ್ ಆಸೆ ಇರುತ್ತಲ್ಲ. ಸೊ ಎಲ್ಲಾ ಪೂಜೆ ಮುಗಿದ್ಮೇಲೆ ಕೆಲವೊಂದ್ ಏನ್ ಫೋಟೋ ತಗೊಂಡಿ ನೋಡ್ರಿ ಆ ಫೋಟೋನ ನಾನು ನಿಮ್ ಜೊತೆ ಶೇರ್ ಮಾಡಾತೀನಿ. ಸೊ ನಿಮಗ್ ಏನಾದ್ರೂ ಇಷ್ಟ ಆಗಿತ್ತಂದ್ರ ಈ ಅಯ್ಯಪ್ಪ ಸ್ವಾಮಿ ವಿಡಿಯೋ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹಂಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಮತ್ತ ನೆಕ್ಸ್ಟ್ ಮುಂದಿನ ವ್ಲಾಗ್ ಒಂದೊಳಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.